ಟೆಕ್ನಿಕ್ ಅಫ್ಜಲ್ಪುರ್ನಲ್ಲಿ 2014ರಲ್ಲಿ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ಅದಾದಮೇಲೆ ಉನ್ನತ ಅಭ್ಯಾಸಕ್ಕಾಗಿ ಬೆಂಗಳೂರಲ್ಲಿ MS ರಾಮಯ್ಯ ಕಾಲೇಜಿನಲ್ಲಿ BE ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ಅದಾದಮೇಲೆ ಅದೇ ಕಾಲೇಜಿನಿಂದ ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು. 1 ಇಯರು ವರ್ಕ್ ಮಾಡಿದೆ ರೆಡಿ ಮಿಕ್ಸ್ ಕಾಂಕ್ರೀಟಲ್ಲಿ ಆ್ಯಸ್ ಎ ಕ್ವಾಲಿಟಿ ಇಂಜಿನಿಯರ್ ಆಗಿ. ಅದಾದಮೇಲೆ ನನಗೆ ಮುಂಚೆಯಿಂದಲೂ ಗೌರ್ಮೆಂಟ್ ಜಾಬ್ ಮಾಡಬೇಕನ್ನೋದು ಒಂದು ಡ್ರೀಮ್ ಇತ್ತು. ಸೊ ಅದಕ್ಕೆ ಆ ಜಾಬು ರಿಸೈನ್ ಮಾಡಿಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ. ಸತತ ಒಂದು 3 ವರ್ಷಗಳ ಕಠಿಣ ಪರಿಶ್ರಮದಿಂದ ಸುಮಾರು ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡಿದ್ದೀನಿ. ಲೈಕ್ WRDE 1:3 ಬಂದಿತ್ತು, ಆಮೇಲೆ KPTCL JEE ಸೆಲೆಕ್ಟ್ ಆಗಿದೆ, ಆಮೇಲೆ KRDL JEE ಸೆಲೆಕ್ಟ್ ಆಗಿದೆ, ಆಮೇಲೆ PW JEE ಸೆಲೆಕ್ಟ್ ಆಗಿದ್ದೇನೆ. ಇನ್ನೇನು ಜಾಯ್ನಿಂಗ್ ಪ್ರೊಸೆಸ್ಸಲ್ಲಿದ್ದೇನೆ. ಮತ್ತು ಪ್ರೆಸೆಂಟ್ ಇನ್ನೊಂದು RWS EE ಸೆಲೆಕ್ಟ್ ಆಗಿದೆ 1:3ಯಲ್ಲಿದೆ. ಸೊ ಇಂಥ ಸುಮಾರು ಎಕ್ಸಾಮ್ಸ್ಗೂ ಕ್ಲಿಯರ್ ಮಾಡಿದ್ದೇನೆ. ಸೊ ಇದಕ್ಕೆಲ್ಲ ಕಾರಣ ನಮ್ಮ ಅಫ್ಜಲ್ಪುರ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನನಗೆ ಸಿಕ್ಕ ಒಂದು ಒಳ್ಳೆಯ ಟೆಕ್ನಿಕಲ್ ನಾಲೆಜ್ನಿಂದ. ಸೊ ಅದಕ್ಕೆ ನಾನು ಹೇಳೋ ಬಯಸೋದಂದರೆ, ಮುಂದೆ ಬರೋ ಎಲ್ಲ ಇಂಜಿನಿಯರ್ಸಿಗೆ SLC ಮುಗಿದ ತಕ್ಷಣ ಡಿಪ್ಲೊಮಾ ಮಾಡೋದ್ರಿಂದ, ಒಂದು ಕೋರ್ಸ್ ಮಾಡೋದ್ರಿಂದ ನಿಮಗೆ ತುಂಬ ಅಪರ್ಚುನಿಟೀಸ್ ಇದ್ದಾವೆ. ಲೈಕ್ ಇವಾಗೆಲ್ಲ ಡಿಪ್ಲೊಮಾ = PUC. ಸೊ PUC ಮೇಲೆ ಏನು ಕಾಲ್ಫಾರ್ಮ್ ಆದ್ರೂ ಡಿಪ್ಲೊಮಾದವರಿಗೆ ಅಪರ್ಚುನಿಟೀಸ್ ಇದ್ದಾವೆ. ಸೊ ನೆಕ್ಸ್ಟು ನಿಮಗೆ ಡಿಪ್ಲೊಮಾ ಮೇಲೆ ಮತ್ತು ನೀವು ಹೈಯರ್ ಎಜುಕೇಷನ್ ಹೋಗ್ಬೇಕಂದ್ರೂ ಸೊ ನೀವು BEನೂ ಮಾಡ್ಬೋದು. ಸೊ ಇಲ್ಲಪ್ಪ ನಿಮಗೆ BE ಮಾಡೋಕ್ಕಾಗಲ್ಲ, ಸಾಕು ನಿಮಗೆ ಡಿಪ್ಲೊಮಾ ಇಷ್ಟರ ಮೇಲೆ ಸಾಕಂದರೆ ನೀವು ಪ್ರೈವೇಟಲ್ಲಿ ವರ್ಕು ಮಾಡ್ಬೋದು. ಸುಮಾರು ಆಪ್ಷನ್ಸ್ ಇದ್ದಾವೆ. ಸೊ ಅದರಲ್ಲಿ ನೀವು ಚೂಸ್ ಮಾಡ್ಬೋದು. ಸೊ ಅದಕ್ಕಾಗಿ ನನ್ನ ಸಜೆಷನ್ ಏನಂದರೆ, ಅಫ್ಜಲ್ಪುರ್ ಕಾಲೇಜಿನಲ್ಲಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ, ಗುಡ್ ಲ್ಯಾಬ್ ಫೆಸಿಲಿಟಿ ಇದ್ದಾವೆ, ಮತ್ತು ಗುಡ್ಡು ಫ್ಯಾಕಲ್ಟಿ ಇದೆ, ಮತ್ತು ಅವರೆಲ್ಲ ಸ್ಟೂಡೆಂಟ್ ಒಳ್ಳೆ ಇಂಟ್ರ್ಯಾಕ್ಷನ್ ಇಟ್ಕೊಂಡಿದ್ದಾರೆ. ಸೊ ಈ ಥರದ್ದೆಲ್ಲ ಸುಮಾರು ಸೌಲಭ್ಯಗಳು ಸಿಗ್ತವೆ. ಅದಕ್ಕೆ ಇದೇ ತಿಂಗಳು ಮೇಯಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಆದಷ್ಟು ಬೇಗ ಅಡ್ಮಿಷನ್ ಮಾಡಿಕೊಂಡು ಈ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ನಾನು ಫಿರೋಜಪ್ಪ ನಾಟಿಕಾರ್ ಅಂತ. ನಾನು SLC ಮುಗಿದ ಮೇಲೆ ಏನು ಮಾಡಬೇಕು ಅಂತೇಳಿ ಗೊತ್ತಾಗದೆ ನಮ್ಮ ಅಣ್ಣ ನನಗೆ ಒಂದು ಸಜೆಷನ್ ಮಾಡಿದರು, ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡುವಂಥ. ಅವ್ರದ್ದು ಸಹ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದೆ. ಅದೇ ಪ್ರಕಾರ ಅವರ ಗೈಡೆನ್ಸ್ ಮೇಲೆ ನಾನು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಅಫ್ಜಲ್ಪುರ್ ಕಾಲೇಜಿಗೆ ಅಡ್ಮಿಷನ್ ತೊಗೊಂಡೆ. ಸದ್ಯದಲ್ಲಿ 6-7 ವರ್ಷದಿಂದ ನಾನು ಮೆಸ್ಕಾಮ್ನಲ್ಲಿ ಕೆಲಸ ಮಾಡ್ತಾಯಿದ್ದೇನೆ, ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ, ಸರ್ಕಾರಿ ನೌಕರಿ. ಅದಕ್ಕೆ ಪ್ರೆಸೆಂಟ್ SLC ಮುಗಿದಂತಹ ವಿದ್ಯಾರ್ಥಿಗಳು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಅಫ್ಜಲ್ಪುರ್ ಕಾಲೇಜಿಗೆ ಅಡ್ಮಿಷನ್ ತಗೊಳ್ಳಿ. ಒಳ್ಳೆ ಚೆನ್ನಾಗಿದೆ, ನುರಿತ ಶಿಕ್ಷಕರಿದ್ದಾರೆ ಮತ್ತು ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿದೆ, ಲ್ಯಾಬ್ ಕೂಡ ಇದೆ. ಒಳ್ಳೆ ನುರಿತ ಶಿಕ್ಷಕರಿಂದ ಲ್ಯಾಬ್ ಹೇಳಿಕೊಡ್ತಾರೆ. ಒಂದು ಉನ್ನತ ಸ್ಥಾನಕ್ಕೆ ಏರುವಂತಹ ಕಾಲೇಜ್ ಅದು. ಅಲ್ಲಿ ಕಲಿತಂಥ ವಿದ್ಯಾರ್ಥಿಗಳಲ್ಲಿ ನಾವೊಂದು 20 ಜನ ಒಂದೇ ಬ್ಯಾಚಿನ ವಿದ್ಯಾರ್ಥಿಗಳು ಇವತ್ತು ಜಾಬ್ ಮಾಡ್ತಾ ಇದ್ದೇವೆ. ಅಂದರೆ